ಜಗಜ್ಜನನಿ, ನಿನ್ನನ್ನೇ ನಂಬಿರುವೆನು ತಾಯಿ. ನನಗೂ ನನ್ನ ಸ್ವಾಮಿಗೂ ನಮ್ಮ ರಾಜ್ಯದ ಪ್ರಜೆಗಳಿಗೂ ಯಾವ ಕಷ್ಟ ನಷ್ಟಗಳು ಬಾರದಂತೆ ಹರಸಿ ಕಾಪಾಡುವ ಭಾರವು ನಿನ್ನದೇ ಜನನಿ. ಓಹೋ, ದೇವಿಯು ಪೂಜಾ ಕಾರ್ಯದಲ್ಲಿ ನಿರತರಾಗಿರುವಳು. ಈ ಶುಭ ಸಂದರ್ಭದಲ್ಲಿ ಅಶುಭ ವಾರ್ತೆಯನ್ನು ಏನೆಂದು ಹೇಳಲಿ? ಹೇಳದೇ ಇದ್ದರೆ ವಿಧಿಯಿಲ್ಲ. ದೇವಿ ಬಿಂದುಮತಿ. ಪ್ರಾಣೇಶ್ವರ ಸ್ವಾಮಿ, ಇದು ವಂದಿಸುವೆನು. ನಿನಗೆ ಮಂಗಳವಾಗಲಿ ದೇವಿ. ಮೇಲೇಳು. ಸ್ವಾಮಿ. ದೇವಿ. ಇದೇನು ಪ್ರಭು? ಸ್ವಾಮಿ. ದೇವಿ. ದಿನನಿತ್ಯವೂ ಕೊಳದ ಕೆಂದಾವರೆಯಂತೆ ಕಂಗೊಳಿಸುತ್ತಿದ್ದ ಈ ನಿಮ್ಮ ಮುಖಾರವಿಂದವು ಈ ರೀತಿಯಾಗಿ ಕಳಹೀನವಾಗಿರಲು ಕಾರಣವೇನು ಸ್ವಾಮಿ? ಏಕೆ ಪ್ರಜೆಗಳಿಂದೇನಾದರೂ ಅಪರಾಧವಾಯಿತೇನು? ದೇವಿ, ಪ್ರಜೆಗಳು ನಮ್ಮನ್ನೇ ಪ್ರತ್ಯಕ್ಷ ದೇವರೆಂದು ತಿಳಿದಿರುವಾಗ ಆ ಪ್ರಜೆಗಳಿಂದ ನಮಗೆ ತೊಂದರೆ ಇದೆ ದೇವಿ. ಅಲ್ಲ ದೇವಿ, ಅಲ್ಲ. ಸ್ವಾಮಿ, ಹಾಗಾದರೆ ವಿಚಾರವೇನೆಂದು ನನ್ನಲ್ಲಿ ತಿಳಿಸಬಾರದೇನು? ದೇವಿ, ನಿನ್ನೊಡನೆ ತಿಳಿಸದೆ ಮತ್ತಾರೊಡನೆ ತಿಳಿಸಲಿ? ಈ ದಿವಸ ರಾಜಕಾರ್ಯದಲ್ಲಿ ಒಡ್ಡೋಲಗದಲ್ಲಿ ನಿರತರಾಗಿದ್ದಾಗ ವಿಧಿನಿಧಿಯರು ಏಕಕಾಲದಕ್ಕೆ ನನ್ನ ರಾಜ್ಯಕ್ಕೆ ಆಗಮಿಸಿದ್ದರು. ಬಂದವರು ನಮ್ಮಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ತೀರ್ಮಾನ ಮಾಡು ಎಂದು ಹೇಳಿದರು. ಏನು ಸ್ವಾಮಿ, ವಿಧಿವಿಧಿಯರು ನಿಮ್ಮ ಆಸ್ಥಾನಕ್ಕೆ ಆಗಮಿಸಿದ್ದರೇನು? ಹೌದು ದೇವಿ. ಅನಂತರ ಏನಾಯಿತು ಪ್ರಭು? ಬಂದವರು
ನಮ್ಮಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ತೀರ್ಮಾನ ಮಾಡು ಎಂದು ಹೇಳಿದರು. ಆಗ ನಾನು ನಾರದ ಮಹರ್ಷಿಗಳ ಸಲಹೆಯಂತೆ ವಿಶ್ವಕರ್ಮ ದೇವರನ್ನು ಪ್ರಾರ್ಥಿಸಿ 2 ಪೀಠಗಳನ್ನು ನಿರ್ಮಿಸಿದನು. ಅದರ ಮೇಲೆ ಒಂದೇ ತರಹದ ರತ್ನಗಂಬಳಿಯನ್ನು ಹೊದಿಸಿ ಅವರವರ ಪೀಠಗಳನ್ನು ಆಯ್ಕೆ ಮಾಡಿಕೊಳ್ಳಿ ಎಂದು ಹೇಳಿದನು. ಆದರೆ ಸುವರ್ಣ ಪೀಠವನ್ನು ದೊರೆತ ಮಹಾಲಕ್ಷ್ಮಿಯು ನನ್ನನ್ನು ಆಶೀರ್ವದಿಸಿ ಹೋದಳು. ಕಬ್ಬಿಣ ಪೀಠ ದೊರೆತ ಶನಿ ಮಹಾತ್ಮನು ನಿನ್ನನ್ನು ವಿಧ ವಿಧವಾಗಿ ಕಚ್ಚಗಳನ್ನು ಕೊಡುತ್ತೇನೆ, ಕಾಡು ಮೇಡುಗಳಲ್ಲಿ ಅರಸುತ್ತೇನೆ ಎಂದು ಶಪಥಗೈದು ಹೋದನು. ದೇವಿ ಶಪಥಗೈದನು ಹೋದನು. ಇದೇನು ಸ್ವಾಮಿ, ದೇವಿ ನೀವು ಹೇಳುತ್ತಿರುವ ಮಾತು ನಿಜವೇನು? ನಿಜ ದೇವಿ, ನಿಜ ಸ್ವಾಮಿ. ದೇವಿ, ಹಾಗಾದ್ರೆ ನಮ್ಮ ಮುಂದಿನ ಗತಿ ಏನು? ನಮ್ಮ ಪಾಡೇನಾಗುವುದು? ದೇವಿ, ನಾನಾದರೂ ಆ ಮಹಾತ್ಮನು ಕೊಡುವ 12 ವರ್ಷ ಮಹಾತ್ಮನು ಕೊಡುವ ಕಷ್ಟಗಳನ್ನು ಅನುಭವಿಸಿಕೊಂಡು ಎಲ್ಲಿಯಾದರೂ ಹೋಗಿ ಬರುವೆನು. ನೀನಾದರೂ ನಿನ್ನ ತಂದೆಯವರು ಆದ ಶತಬಿಂದು ರಾಜರ ಆಸ್ಥಾನಕ್ಕೆ ಹೋಗಿ ಸುಖದಿಂದ ಬಾಳುವಳಾಗು. ದೇವಿ, ಸುಖದಿಂದ ಬಾಳುವಳಾಗು. ಇದೇನು ಸ್ವಾಮಿ, ನಿಮ್ಮನ್ನು ಬಿಟ್ಟು ನಾನು ಬದುಕುವುದುಂಟೆ? ಸಾಧ್ಯವಿಲ್ಲ. ನಾನು ನನ್ನ ತಂದೆಯ ಮನೆಗೆ ಹೋಗಲಾರೆನು ಸ್ವಾಮಿ. ಪತಿಯ ಸನಿಹ ಸತಿಗೆ ಸುಖ ಸರ್ವ ಸೋಪಾನ. ಪತಿಯ ಸನಿಹ ಸತಿಗೆ ಸುಖ ಸರ್ವ ಸೋಪಾನ. ತಿಳಿಯೋ ಕಾಂತ. ಹರಿಯೋ ಕಾಂತ ಏಕೆ ಕಠಿಣ. ತಿಳಿಯೋ ರಮಣ ಏಕೆ ಕಠಿಣ. ಪಂಥವೇಕೆ ಪ್ರಿಯಕಾಂತ. ಪ್ರಾಣೇಶ್ವರ, ಬಂದವೇಕೆ ಪ್ರಿಯಕಾಂತ ಏಕೆ ಕಠಿಣ. ಈ ರೀತಿ ನುಡಿಯುವುದು ಇದು ತರವೇ ಸ್ವಾಮಿ? ನಾನು ನಿಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗಲಾರೆನು? ದೇವಿ, ದೇವಿ, ಪ್ರಾಣೇಶ್ವರ, ಕರೆದುಕೊಂಡು ಹೋಗಿ ಖಂಡಿತವಾಗಿಯೂ ನಿಮ್ಮನ್ನು ಬಿಟ್ಟು ಹರಗಳಿಗೆಯಾದರೂ ಬದುಕುಳಿಯುವ ಶಕ್ತಿ ನನ್ನಲ್ಲಿಲ್ಲ. ನಾನು ನಿಮ್ಮ ಸಂಗಡ ಬರುವೆನು. ದೇವಿ, ನೀನಾದರೂ ನಾವು ಮಾಸ ತುಂಬಿದ ಗರ್ಭಿಣಿ. ನೀನು ನನ್ನ ಜೊತೆ ಬಂದು ಕಷ್ಟಪಡುವುದನ್ನು ನಾನು ನೋಡಲಾರೆ. ನಿನ್ನ ತಂದೆಯವರ ಆಸ್ಥಾನಕ್ಕೆ ಹೋಗಿ ನೀನು ಸುಖದಿಂದ ಬಾಳುವಳಾಗು. ದೇವಿ, ಸುಖದಿಂದ ಬಾಳುವಳಾಗು. ಇಲ್ಲ ಸ್ವಾಮಿ, ನೀವೇನಾದರೂ ನನ್ನನ್ನು ಕರೆದುಕೊಂಡು ಹೋಗದೇ ಇದ್ದರೆ ಖಂಡಿತವಾಗಿಯೂ ನಾನು ಅನ್ನಾಹಾರಾದಿಗಳನ್ನೆಲ್ಲವನ್ನು ತ್ಯಜಿಸಿ ಬಿಡುವೆನು. ದೇವಿ, ಬೇಡ ದೇವಿ. ಪ್ರಾಣೇಶ್ವರ, ದೇವಿ, ನನ್ನನ್ನು ನಿಮ್ಮ ಸಂಗಡವೇ ಕರೆದುಕೊಂಡು ಹೋಗಿ ಪ್ರಭು. ದೇವಿ, ಹಾಗಲಿ ದೇವಿ. ನಾವು ನಮ್ಮ ಕುಲ ದೇವತೆಗಳ ದರ್ಶನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿದರೆ ನಮ್ಮ ಕಷ್ಟಗಳೆಲ್ಲವೂ ತೊಲಗುವೇನು? ಹಾಗೆ ಮಾಡೋಣವೇನು? ಹಾಗೆ ಆಗಲಿ ದೇವಿ. ನಾನು ಕುದುರೆ ಲಾಯಕ್ಕೆ ಹೋಗಿ ತೀರ್ಥಯಾತ್ರೆಗೆ ಬೇಕಾದ ಒಂದು ಕುದುರೆಯನ್ನು ತರುವೆನು. ನೀನಾದರೂ ಹೋಗಿ ತೀರ್ಥಯಾತ್ರೆಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಬಾಗು. ಹಾಗೆ ಆಗಲಿ ಸ್ವಾಮಿ. ನಿರ್ಮಿಸಿ ಅದರ ಮೇಲೆ ಅವನತ್ತಿಸಿ ಬರದೆ ಕುದುರೆ ಮಾರುವ ದರವನ್ನು ನಿರ್ಮಿಸಿ ಅದರ ಮೇಲೆ ಅವನತ್ತಿಸಿ ಬೆದರಿಸಿ ಎದರಿಸಿ ಕಾಡಿದ ಜಗದಿ ಬೆದರಿಸಿ ಅದಿಗೆ ಕಾಡಿದ ಜಗದಿ. ನೋಡಿ ಅವನ ಪಾಠ, ನೋಡಿ ಅವನ ಪಾಠ, ನೋಡಿ ಅವನ ಪಾಠ. ನೀಚನಾದ ಮಹಾಂದಾತನ ರಾಜ್ಯ ಪ್ರವೇಶದ ಕೂಡಲೇ ಮಂಕ ಕವಿದಂತಾಗಿ ತೀರ್ಥಯಾತ್ರೆಗೆ ಹೊರಡಲು ಸಿದ್ಧನಾಗಿ ಬರ್ತಿರುವನು. ಬರಲಿ, ಈಗ ನನ್ನ ಸುದೈವ ಬಲದಿಂದ ಓರ್ವ ತುರ್ಗ ವ್ಯಾಪಾರಿಯನ್ನು ನೇರ್ಮಿಸಿ
ಆತನಿಗೆ ಬಹು ತರತರವಾದ ಹಿಂಸೆಯನ್ನು ಕೊಡುವೆನು. ಸಿದ್ಧನಾಗೋ ಕುದುರೆ ಸವಾರ, ಹೋಗು. ಆ ಮಹಾಂದಾತನ ಅರಮನೆಯ ಮುಂದೆ ನಿಂತು ನಟಿಸಿ ತಕ್ಕತೈ 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 ಎಂದು ನಟಿಸಿ ಆತನು ನಿನ್ನನ್ನು ಏರಿದ ತಕ್ಷಣವೇ ಗೋಳಾಡದ ಮಧ್ಯವನ್ನು ಸೇರಿಸಿ ಬಾ. ಹೋಗು, ಜಾಗ್ರತೆ, ಹೋಗು. ಹೇಗೆ ಹಿಡಿಯಲಯ್ಯ ತುರ್ಗವಾನೀಗ, ಅಯ್ಯೋ ಕುದುರೆಯಾನೀಗ. ಹೇಗೆ ಹಿಡಿಯಲಯ್ಯ ತುರ್ಗವಾನೀಗ, ಅಯ್ಯೋ ಕುದುರೆಯಾನೀಗ. ದಕ್ಕದೆನಗೆ ದಿಕ್ಕು ದಿಕ್ಕಿಗೂ ಓಡುತ್ತಿಹುದು, ಅಯ್ಯೋ ತುರುಗ. ದಕ್ಕದೆನಗೆ ದಿಕ್ಕು ದಿಕ್ಕಿಗೂ ಓಡುತ್ತಿಹುದು, ಅಯ್ಯೋ ತುರುಗ. ಹೇಗೆ ಹಿಡಿಯಲಯ್ಯ ತುರುಗವಾನೀಗ, ಅಯ್ಯೋ ಕುದುರೆಯಾನೀಗ. ಧೀರರು ಈದೆಗಳು ಯಾರು ಯಾರೋ, ಅಯ್ಯೋ ಕಾಣೆ. ವೀರಧೀರರು ಈದೆಗಳು ಯಾರು ಯಾರೋ, ಅಯ್ಯೋ ಕಾಣೆ. ಹೇಗೆ ಹಿಡಿಯಲಯ್ಯ ತುರ್ಗವಾನೀಗ, ಅಯ್ಯೋ ಕುದುರೆಯಾನೀಗ. ಅಯ್ಯೋ, ಈ ತುರ್ಗವಾದರೂ ನನ್ನ ಹಿಡಿತಕ್ಕೆ ಸಿಗದೆ ವೇಗವಾಗಿ ಓಡುತ್ತಿರುವುದಲ್ಲ. ಜಾಗೃತೆಯಾಗಿ ಯಾರಾದರೂ ಇದ್ದರೆ ಬಂದು ಸಹಾಯ ಮಾಡಿ ಸ್ವಾಮಿ, ಸಹಾಯ ಮಾಡಿ. ಅಯ್ಯ, ನೀನು ಯಾರು? ಈ ತುರ್ಗ ನಿನ್ನದೇನು? ನಿನ್ನ ಹೆಸರೇನು? ನಿನ್ನ ದೇಶ ಯಾವುದು? ಸ್ವಾಮಿ, ನನ್ನ ದೇಶವು ತಾರಕಾಪುರ, ನನ್ನ ಹೆಸರು ಸೂರಸೇನನೆಂದು. ಹೌದು ಸ್ವಾಮಿ, ಈ ತುರ್ಗವು ನನ್ನದೇ. ಆದರೆ ಹಿಂದೇಕೋ ಬಹಳ ವಿಚಿತ್ರವಾಗಿ ವರ್ತಿಸುತ್ತಿದೆ. ಹಾಗಾದರೆ ಆ ತುರ್ಗವನ್ನು ನನ್ನ ಬಳಿ ಕೊಡು, ನಾನು ಅದನ್ನು ಪಳಗಿಸುತ್ತೇನೆ. ಬೇಡಿ ಸ್ವಾಮಿ, ಬೇಡಿ. ನನ್ನಿಂದಲೇ ಪಳಗಿಸಲು ಸಾಧ್ಯವಾಗಲಿಲ್ಲ, ಇನ್ನು ನಿಮ್ಮಿಂದ ಸಾಧ್ಯವೇ? ಅದರ ಚಿಂತೆ ನಿನಗೆ ಬೇಡ. ಆ ದುರ್ಗವನ್ನು ನನ್ನ ಬಳಿ ಕೊಡು, ನಾನು ಅದನ್ನು ಪಳಗಿಸುತ್ತೇನೆ. ಬೇಡಿ ಸ್ವಾಮಿ, ಬೇಡಿ. ಸಾಕು ನಿನ್ನ ಅಧಿಕ ಪ್ರಸಂಗ. ಸುಮ್ಮನೆ ಆ ದುರ್ಗವನ್ನು ನನ್ನ ಬಳಿ ಕೊಟ್ಟು ಹೋಗು. ಆಗಲಿ ಸ್ವಾಮಿ, ನಿಮ್ಮಿಷ್ಟದಂತೆ ಆಗಲಿ. ಎಂತ ತುರುಗಾವಿದು ನನ್ನಂತ ರಂಗಗಳು ಸಂತೋಷ ಪಡಿಸು. ಎಂತ ತುರುಗಾವಿದು, ಎಂತ ತುರುಗಾವಿದು ನನ್ನಂತ ರಂಗಗಳು ಸಂತೋಷ ಪಡಿಸು. ಎಂತ ತುರುಗಾವಿದು, ರಂಗ ಬಣ್ಣ ಪಂಚಾವಣ್ಣದ ತುರ್ಗ, ಸಾರಂಗ ಬಣ್ಣದ ಪಂಚಾವಣ್ಣದ ತುರ್ಗ. ನನ್ನಂತವನಿಗಿದು, ನನ್ನಂತವನಿಗಿದು ತಕ್ಕಂತ ತುರುಗ. ಎಂತ ತುರುಗಾವಿದು, ನನ್ನಂತ ರಂಗಗಳು ಸಂತೋಷ ಪಡಿಸುವ ಎಂತ ತುರುಗಾವಿದು. ಆಹಾ, ಈ ತುರುಗದ ಮೇಲೆ ಸವಾರಿ ಮಾಡುತ್ತಿದ್ದರೆ ಎಂತ ಆನಂದ. ಅಪ್ಪಾಜಿ, ಮಹಾಪ್ರಭು, ಆ ಕುದುರೆ ಸವಾರನಲ್ಲಿ ಎಲ್ಲೇ ಇದ್ದಾರೋ, ಎಲ್ಲಿ ಹೋದ್ರೆ ಗೊತ್ತಿಲ್ಲ ಮಹಾಪ್ರಭು. ಇರಲಿ, ಆ ತುರುಗವನ್ನು ಪಳಗಿಸಲಾಗಲಿಲ್ಲವೆಂದ ಮೇಲೆ ಆ ತಾರಕಾಪುರವನ್ನು ಹೇಗೆ ರಕ್ಷಿಸುವನು? ಇರಲಿ, ಅವನ ಬಳಿ ಇದ್ದರೆಷ್ಟು ಬಿಟ್ಟರೆಷ್ಟು. ನಡೆಯಿರಿ, ಈ ತುರುಗವನ್ನು ತೆಗೆದುಕೊಂಡು ತೀರ್ಥಯಾತ್ರೆಗೆ ಹೊರಡಬೇಕು. ನೀವಿನ್ನು ರಾಜಕಾರ್ಯದಲ್ಲಿ ನಿರತರಾಗಿ. ಆಗಬಹುದು ಮಹಾಪ್ರಭು. ದೇವಿ, ಎನ್ನಮದೆ ಬಾ, ಈ ತುರುಗದ ಮೇಲೆ ತೀರ್ಥಯಾತ್ರೆಗೆ ಹೋಗಿ ಬರೋಣ. ನಿಧಾನವಾಗಿ ಕುಳಿತುಕೋ. ಅಡಿಗಡಿಗೂ ಎಣಿಸುವುದು ತುರುಗ, ಅಡಿಗಡಿಗೂ ಎಣಿಸುವುದು
ಮಧ್ಯದಲ್ಲಿ ನಪೋ ಮಾರ್ಗದಲ್ಲಿ ಸಂಚರಿಸುವುದು ತುರುಗ ಕಟ ಕಟನ ಸಹಿಸಲಾರೆನು ದೇವ. ಆ ಬಿಂದುಮತಿ ದೇವಿ ಏನಗೈಯಲಿ ಚನಿಯ ನಿನ್ನ ಮಾಯಾ, ಏನಗೈಯಲಿ ಚನಿಯ ನಿನ್ನ ಮಾಯಾ, ಅರಿವರಾರೋ ಕಾಣನ ಏನಗೈಯಲಿ ಚನಿಯ ನಿನ್ನ ಮಾಯಾ. ಪರಮಾತ್ಮ ಇಂದುಮತಿ ಯಾತ್ರೆಗೆ ನಾವು ಬಂದು ತುರುಗ ಕೆಡುವಿ ಮಾಯವಾಯ್ತು. ಆ ಪರಮಾತ್ಮ ತೀರ್ಥಯಾತ್ರೆಗೆ ನಾವು ಬಂದು ತುರುಗ ಕೆಡುವಿ ಮಾಯವಾಯ್ತು. ಏನಗೈಯಲಿ ಚನಿಯ ನಿನ್ನ ಮಾಯಾ, ಅರಿವರಾರೋ ಕಾಣನ ಏನಗೈಯಲಿ ಚನಿಯ ನಿನ್ನ ಮಾಯಾ. ಪರಮಾತ್ಮ ಕ್ರೂರ ಮೃಗಗಳ ರಚನೆಯೊಳಗೆ ಹೇಗೆ ತಾನೇ ಜೀವಿಸಲಿ. ಪರಮಾತ್ಮ ಕ್ರೂರ ಮೃಗಗಳ ರಚನೆಯೊಳಗೆ ಹೇಗೆ ತಾನೇ ಜೀವಿಸಲಿ. ಏನಗೈಯಲಿ ಚನಿಯ ನಿನ್ನ ಮಾಯಾ, ಅರಿವರಾರೋ ಕಾಣನ ಏನಗೈಯಲಿ ಚನಿಯ ನಿನ್ನ ಮಾಯಾ. ಆ ದೇವಿ ಬಿಂದುಮತಿ ನಿನಗೇನು ಉಪ್ಪಿಟ್ಟಾಗಲಿಲ್ಲವೇ ದೇವಿ? ಇನ್ನೇನು ಮಾಡುವುದು? ಈ ತುರುಗವು ಸಹ ಮಾಯವಾಗಿ ಬಿಟ್ಟಿರುವುದಿಲ್ಲ ದೇವಿ. ಮುಂದೆ ನಮ್ಮ ಗತಿಯೇನು ಸ್ವಾಮಿ? ದೇವಿ ಸಮಾಧಾನ ತಂದುಕೋ ದೇವಿ, ಸಮಾಧಾನ ತಂದುಕೋ ದೇವಿ. ಸ್ವಾಮಿ, ನನಗೆ ಬಹಳ ಬಾಯಾರಿಕೆಯಾಗುತ್ತಿರುವುದು. ಪ್ರಭು, ದೇವಿ ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನಾದರೂ ತಂದುಕೊಡಿ. ದೇವಿ ಈ ನಿಜ ರಾತ್ರಿಯಲ್ಲಿ ಈ ಘೋರ ಅರಣ್ಯ ಮಧ್ಯದಲ್ಲಿ ಎಲ್ಲಿಗೆ ಹೋಗಿ ಜಲವನ್ನು ತಂದುಕೊಡಲಿ? ಸಮಾಧಾನ ತಂದುಕೋ. ಬೆಳಗಾದ ನಂತರ ಎಲ್ಲಿಯಾದರೂ ಹೋಗಿ ಜಲವನ್ನು ತಂದುಕೊಡುವೆನು ದೇವಿ. ಸ್ವಾಮಿ, ಆ ಪರಮಾತ್ಮನು ನಮಗಿನ್ನೆಷ್ಟು ಕಷ್ಟಗಳನ್ನು ಕೊಡಬೇಕೆಂದಿರಿಸಿರುವನು ನಾ ಕಾಣನಲ್ಲ ಸ್ವಾಮಿ. ಪ್ರಭು, ದೇವಿ ಬಾಯಾರಿಕೆಗೆ ನನ್ನ ಪ್ರಾಣವೇ ಹೋಗುತ್ತಿರುವುದೇ. ಪರಮಾತ್ಮ, ದೇವಿ ಬಯಸುವುದೊಂದು ಆಗುವುದೊಂದು ಸ್ವಾಮಿ. ದೇವಿ ಪ್ರಾಣೇಶ್ವರ, ಬಯಸುವುದೊಂದು ಆಗುವುದೊಂದು
ಮುಂದೇನು ಗತಿ? ದೇವಿ ಸಮಾಧಾನ ದೇವಿ ಸಮಾಧಾನ ಯಾರೋ ದೇವಿ ಬಲ್ಲರು ಹೇ ವಿಧಿ ಯಾರೋ ಹರಿಯರು ದೇವಿ ಹೇ ವಿಧಿ ಸಮಾಧಾನ ದೇವಿ ಸಮಾಧಾನ ಬಯಸಲು ಮುಂದೆಲ್ಲಾದ್ರೂ ಹೋಗಿ ಜಲವನ್ನಾದ್ರೂ ಉಳ್ಕೋಣ. ನಡೆಯಿರಿ ಪ್ರಭು. ದೇವಿ ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಬದುಕುವನೇ ಪರಮಾತ್ಮ ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಬದುಕುವನೇ ನಡೆದುದೆ ಬೇರೆ ಅಡೆಯ ಬರಹ ಕೇಳುವರಾರೋ ವಿಧಿಯ ಬರಹ ಪರಮಾತ್ಮ ನಡೆದುದೆ ಬೇರೆ ವಿಧಿಯ ಬರಹ ಕೇಳುವರಾರೋ ಅಡೆಯ ಬರಹ ಎಲ್ಲಿಗೆ ಈ ಪಯಣ ದೇವ ಯಾವುದು ಈ ದಾರಿ ದೇವ ಯಾವುದು ಈ ದಾರಿ ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಬದುಕುವನೇ ರಾಜ್ಯವೆಲ್ಲೋ ಕೋಶವೆಲ್ಲೋ ಬಂಧು ಬಳಗ ಇನ್ನೆಲ್ಲೋ ರಾಜ್ಯವೆಲ್ಲೋ ಕ್ರೋಧವೆಲ್ಲೋ ಬಂಧು ಬಳಗ ಇನ್ನೆಲ್ಲೋ ಎಲ್ಲಿಗೆ ಈ ಪಯಣ ದೇವ ಯಾವುದು ಈ ದಾರಿ ದೇವ ಯಾವುದೋ ಈ ದಾರಿ ಭಗವಂತನೇ ಹಾಗೆಯಾದರೆ ಮಾನವ ಬದುಕುವನೇ ದೇವ ಮಾನವ ಬದುಕುವನೇ ದೇವಿ ಸ್ವಾಮಿ ಚಿಂತಿಸಬೇಡಿ ಪ್ರಭು. ಆಭರಣಗಳನ್ನೆಲ್ಲ ಕಟ್ಟಿ ಗಂಟು ಕಟ್ಟಿ ಇಲ್ಲೇ ಮಲಗೋಣ ಬಾ. ಬೆಳಗಾದ ನಂತರ ಇಲ್ಲಿ ಆದರೂ ಹೋಗಿ ಜಲವನ್ನು ತಂದು ಕೊಡುತ್ತೇನೆ. ಆಗಬಹುದು ಪ್ರಾಣೇಶ್ವರ. ಕಳಕೋಡಿನಲ್ಲಿ ಏಡಿ ರಾಜನೋ
ಗೆಲ್ಲುವನೆ ಗೆಲ್ಲುವನೆ. ಕರತ್ತಾಡಿನಲ್ಲಿ ಏರಿ ರಾಜನು ಗೆಲ್ಲುವನೆ ಗೆಲ್ಲುವನೆ ಗೆಲ್ಲುವನೆ. ಹೇಳಿ ರಾಜನು ಕಾಡಿನಲ್ಲಿ ಪರಿಪರಿ ಕಷ್ಟವ ಪಡುತ್ತೇನೋ. ಹೇಳಿ ರಾಜನು ಕಾಡಿನಲ್ಲಿ ಪರಿಪರಿ ಕಷ್ಟವ ಪಡುತ್ತೇನೋ. ಪರಗತಿ ನೆರಳಿಸಿ ಕಾಡಿಸಿವೆ ಪರಗತಿ ನೆರಳಿಸಿ ಕಾಡಿಸಿವೆ. ಕರಕ್ಕಾಡಿನಲ್ಲಿ ಏರಿ ರಾಜನು ಗೆಲ್ಲುವನೆ ಗೆಲ್ಲುವನೆ. ನೀಚನಾದ ಮಹಾಂದಾತನು ನಾನು ನಿರ್ಮಿಸಿದ ತುರುಗವನ ಏರಿ ಗೋರಾರನ ಮಧ್ಯದಲ್ಲಿ ಬಂದು ಬಿಕೋರಿಯಂತೆ ಬಿದ್ದಿರುವನು. ಇರಲಿ, ಈಗ ನನ್ನ ಸುದೈವ ಬಲದಿಂದ ಬಿಂದುಮತಿಯ ಬಾಯಾರಿಕೆಯನ್ನು ಏರಿಸಿ ಅದೇ ದಸೆಯಿಂದ ಬಿಂದುಮತಿಯ ಬಾಯಾರಿಕೆಯನ್ನು ನೀಗಿಸಲು ಜಲವನ್ನು ತರಲು ಒಂದು ಸರೋವರ ಬಳಿಗೆ ಬರುತ್ತಿರುವನು. ಬರಲಿ, ಈಗ ನನ್ನ ಸುದೈವ ಬಲದಿಂದ ಅಲ್ಲಿ ಒಂದು ಸರೋವರವನ್ನು ಸೃಷ್ಟಿಸಿ ಆತನನ್ನು ಸತಿಪತಿ ಹೀರುವರನ್ನು ಆ ಸರೋವರದಲ್ಲಿ ಮುಳುಗು ಹೋಗುವಂತೆ ಮಾಡುವೆನು. ಜೈ ಪಾಲಾಕ್ಷ, ತೋರ್ಪೆಯನ್ನ ಮಾಯವನೀಗ ಈ ನಾಗೈದ ರಾಜನಿಗೆ. ತೋರ್ಪೆಯನ್ನ ಮಾಯವನೀಗ ಈ ನಾಗೈದ ರಾಜನಿಗೆ. ಹಸುರೆಗೆಲ್ಲ ಆಸೆ ನೆಟ್ಟು ಹಸುರೆಗೆಲ್ಲ ಆಸೆ ನೆಟ್ಟು ಸುರರಾಜನ ಗೆಲ್ಲುವೆನು ಸುರರಾಜನ ಗೆಲ್ಲುವೆನು ಸುರರಾಜನ ಗೆಲ್ಲುವೆನು ಗೆಲ್ಲುವೆನು ಗೆಲ್ಲುವೆನು. ಹೇಗೆ ದೇವಿ? ಸ್ವಾಮಿ, ಏನಾಯ್ತು ದೇವಿ? ಪ್ರಾಣೇಶ್ವರ, ಏನು ದೇವಿ? ಬಾಯಾರಿಕೆ ಸಂಕಟವನ್ನು ತಡೆಯಲಾರನು. ಸಮಾಧಾನ ತಂದುಕೋ ದೇವಿ. ಪ್ರಾಣೇಶ್ವರ, ಎಲ್ಲಿಯಾದರೂ ಹೋಗಿ ಸ್ವಾಮಿ ಹುಡುಕಿಯಾದರೂ ಜಲವನ್ನು ಕುಡಿಯೋಣ. ನಡೆಯಿರಿ ಸ್ವಾಮಿ. ದೇವಿ, ಇಲ್ಲಿ ಎಲ್ಲೋ ಜಲ ಓರಿಯುವಂತೆ ಭಾಸವಾಗುತ್ತಿದೆ. ನಡಿ, ಹೋಗಿ ಜಲಪಾನ ಮಾಡಿಕೊಂಡು ಬರೋಣ. ಬನ್ನಿ ಪ್ರಭು. ಓಹೋ, ನನ್ನ ಭಕ್ತರನ್ನು ಪರೀಕ್ಷಿಸಲು ಆ ಶನಿ ಸಮುದ್ರವನ್ನು ನಿರ್ಮಿಸಿರುವನು. ಇರಲಿ, ನಾನೀಗಲೇ ನಾವಿಕನನ್ನು ಸೃಷ್ಟಿಸುವೆನು. ನಾವಿಕ ನಾವಿಕ, ತಾಯಿ, ನನ್ನ ಭಕ್ತರಾದ ಮಹಾಂದಾತನನ್ನು ಬೋರ್ಗರಿತಿವೈ ಈ ಸಾಗರದಿಂದ ಆಚೆ ದಡಕ್ಕೆ ಸೇರಿಸಿ ಬಾ. ಅಪ್ಪಣೆಯಂತೆ ಆಗಲಿ ತಾಯಿ. ಇಂದಿಗೆ ನಾ ಧನ್ಯನಾದೆ, ಇಂದಿಗೆ ನಾ ಧನ್ಯನಾದೆ ತಾಯಿ. ಇಂದಿಗೆ ನಾ ಧನ್ಯನಾದೆ, ಇಂದಿಗೆ ನಾ ಧನ್ಯನಾದೆ ತಾಯಿ. ಭವಸಾಗರ ಆಂಟಿಸುವೆ, ಅವರ ನದಿ ದಾಟಿಸುವೆ. ಭವಸಾಗರ ಆಂಟಿಸುವೆ, ಅವರ ನದಿ ದಾಟಿಸುವೆ. ಎಂದಿಗೆ ನಾ ಧನ್ಯನಾದೆ, ಎಂದಿಗೆ ನಾ ಧನ್ಯನಾದೆ ತಾಯಿ. ಲೋಕಮಾತೆ ನಿನ್ನಾತೆಯ ತಿರಿಯಂದದಿ ಪಾಲಿಸುವೆ. ಲೋಕಮಾತೆ ನಿನ್ನಾತೆಯ ತಿರಿಯಂದದಿ ಪಾಲಿಸುವೆ. ಎಂದಿಗೆ ನಾ ಧನ್ಯನಾದೆ, ಎಂದಿಗೆ ನಾ ಧನ್ಯನಾದೆ ತಾಯಿ. ಶುಭವಾಗಲಿ. ದೇವಿ, ಸ್ವಾಮಿ, ಇಲ್ಲಿ ಜಲವು ಹರಿಯುತ್ತಿದೆ. ಹೌದು ಪ್ರಭು. ಗಂಗಾ ಮಾತೆಗೆ ನಮಸ್ಕರಿಸಿ ಜಲಪಾನ ಮಾಡುವಳಾಗು. ಆಗಬಹುದು ಸ್ವಾಮಿ. ಸುರನ್ನರ ಸೇವಿತೆ ಪರಗಂಗೆ, ಸುರನ್ನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾತರಂಗೆ. ಪರಮ ಪಾವನೆ ಕರುಣಾತರಂಗೆ, ಸುರನರ ಸೇವಿತೆ ವರಗಂಗೆ.
ಅರಿದೆ ಅಮ್ಮ ಅಮ್ಮ ಅರನಜಿರದಿಂದ ಅರಿದೆ ಕರೆಯನ್ನು ಧರಿಸಲು ಆಗಮಿಸಿ ಬಂದೆ ಅರನಜಿರದಿಂದ ಅರಿದೆ ಕರೆಯನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಕರೆಯನ್ನೆಲ್ಲ ಉದ್ಧರಿಸಿದೆ ತಾಯಿ ಪರಮ ಪಾವನೆ ಎಂದೆನಿಸಿ ದರೆಯನ್ನೆಲ್ಲ ಉದ್ಧರಿಸಿದ ತಾಯಿ ನಿರುಪಮ ಚರಿತಳ ನಿನ್ನಯದನುದಿನ ನಿರುಪಮ ಚರಿತಳ ನಿನ್ನಯದನುದಿನ ನಿರಂತರವು ಸ್ಮರಿಸುವ ಅನುದಿನದಿ ಸುರನರ ಸೇವಿತೆ ಪರಗಂಗೆ ಪರಮ ಪಾವನೆ ಕರುಣಾಕರಂಗೆ ಪರಮ ಪಾವನೆ ಕರುಣಾಕರಂಗೆ ಸುರನರ ಸೇವಿತೆ ವರಗಂಗೆ ವರಗಂಗೆ ವರಗಂಗೆ. ದೇವಿ ಇಲ್ಲಿ ಜಲ ಹರಿಯುತ್ತಿದೆ, ಬಾ ಜಲಪಾನ ಮಾಡುವಳಾಗು. ಸ್ವಾಮಿ, ಪ್ರಭು, ಪ್ರಾಣೇಶ್ವರ, ದೇವಿ ನನಗೆ ಭಯವಾಗುತ್ತಿರುವುದು. ಇದು ಜಲವೆಂದು ತೋರುತ್ತಿಲ್ಲ ಸ್ವಾಮಿ, ಪ್ರವಾಹವಾಗಿ ಉಕ್ಕಿ ಬರುತ್ತಿರುವುದು. ಒಮ್ಮೆ ನೋಡುವರಾಗಿ. ದೇವಿ ಮಹಾಲಕ್ಷ್ಮಿ ಎಲ್ಲಿರುವೆ ತಾಯಿ? ಕಷ್ಟ ಕಾಲದಲ್ಲಿ ಬಂದು ನನ್ನನ್ನು ಕಾಪಾಡುತ್ತೇನೆ ಅಂತ ಹೇಳಿದೆಯಲ್ಲ, ಕಾಪಾಡು. ಅಯ್ಯ ತಾಳಿ ತಾಳಿ, ಮುಂದೆ ಬರಬೇಡಿ. ಅಯ್ಯ ಅಣ್ಣ, ಅಯ್ಯ ನೀವು ಯಾರು? ಈ ನಿಷೇಧ ಇಲ್ಲಿ ಯಾಕೆ ಬಂದಿರಿ? ಅಯ್ಯ, ನಾವು ಯಾತ್ರಿಕರು. ಯಾತ್ರೆಗೆಂದು ಹೊರಟ ಸಂದರ್ಭದಲ್ಲಿ ಯಾವುದೋ ಮಾಯದ ದುರ್ಗವು ನಮ್ಮನ್ನು ಘೋರಾರಣ್ಯದಲ್ಲಿ ಮರದ ತುಂಡಿನಂತೆ ಬಿಸಾಡಿ ಹೋಯಿತು. ಬಾಯಾರಿಕೆಯಿಂದ ಬಳಲುತ್ತಿದ್ದಾಗ ಜಲಪಾನ ಮಾಡಲೆಂದು ಇಲ್ಲಿಗೆ ಬಂದರೆ ಪ್ರವಾಹವೇ ಉಕ್ಕಿ ಬರುತ್ತಿರುತ್ತಯ್ಯ. ನಮ್ಮನ್ನು ಹೇಗಾದರೂ ಮಾಡಿ ಈ ದಡದಿಂದ ಆ ದಡಕ್ಕೆ ಸೇರಿಸಿ ನನ್ನ ಕಾಪಾಡುತ್ತಂತೆ ಕಾಪಾಡು. ಹಾಗೆ ಆಗಲಿ, ಬನ್ನಿ, ನಿಮಗಾಗಿ ದೋಣಿ ಸಿದ್ಧವಿದೆ. ಈ ದಡದಿಂದ ಆ ದಡಕ್ಕೆ ಸೇರಿಸುತ್ತೇನೆ. ಹಾಗೆ ಆಗಲಿ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ತುಂಬಿದ ಹರಿಗೋಲಂಬಿಗ ಅದ 9 ಚಿತ್ರ ನೋಡಂಬಿಗ. ತುಂಬಿದ ಹರಿಗೋಲಂಬಿಗ ಅದ 9 ಚಿತ್ರ ನೋಡಂಬಿಗ. ಸಂಭ್ರಮದಿಂದ ನೀ ಅಂಬಿಗ ಅದರಿಂಬೋ ನೋಡಿ ನಡೆ ಸಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಸತ್ಯವೆಂಬುದೇ ಪಥ ಅಂಬಿಗ, ಅಲ್ಲಿ ಮತ್ತಿರುವರಿರುವರು ಅಂಬಿಗ. ಸತ್ಯವೆಂಬುದೇ ಪಥ ಅಂಬಿಗ, ಅಲ್ಲಿ ಮತ್ತಿರುವರಿರುವರು ಅಂಬಿಗ. ಸತ್ಯ ಮೂರುತಿ ಶ್ರೀ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಸತ್ಯ ಮೂರುತಿ ಶ್ರೀ ಪುರಂದರ ವಿಠಲನ ಮುಕ್ತಿ ಮಂಟಪ ಕೊಯ್ಯೋ ಅಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಜಗದಂಬಾರಮಣ ನಿನ್ನ ನಂಬಿದೆ. ಅದನ್ನು ಮುಟ್ಟಬೇಡ, ಅದು ನನ್ನ ಸ್ವತ್ತು. ಅದನ್ನು ಮುಟ್ಟಲು ನಿನಗೆ ಯಾವ ಅಧಿಕಾರವೂ ಇಲ್ಲ. ಮಹಾಲಕ್ಷ್ಮಿ, ಆ, ನಿನ್ನ ಭಕ್ತನು ನನ್ನ ಕ್ರೂರ ದೃಷ್ಟಿಯಿಂದ ಬಹಳ ಕಷ್ಟಪಡುತ್ತಿರುವನು. ಈಗಾರು ಒಪ್ಪಿಕೋ, ಈ ಸೂರ್ಯಪುತ್ರ ಸಮೇತರ ದೊಡ್ಡವನೊಂದು ಆತನನ್ನು ಬಂಧಿಸಿ ಬಿಡುತ್ತೇನೆ. ಆ, ನೀನೆಷ್ಟೇ ಕಷ್ಟಗಳನ್ನು ಕೊಟ್ಟರು ಅದನ್ನು ಬಗೆಹರಿಸಿ
ಸದಾ ಅವರನ್ನು ರಕ್ಷಿಸಲು ನಾನು ಸಿದ್ಧರಾಗಿದ್ದೇನೆ. ನೀನೇನೇ ಹೇಳಿದರೂ ನಾನು ಒಪ್ಪುವುದಿಲ್ಲ. ಹಾಗಾಗಿ ಮಹಾಲಕ್ಷ್ಮಿಯೇ ದೊಡ್ಡವಳು. ಇಲ್ಲ, ಈ ಸೂರ್ಯಪದ ತಲೆತ್ತರ ದೊಡ್ಡವನು. ನಾನು ದೊಡ್ಡವಳು. ಓಹೋ, ಹಾಗೇನು? ಹೌದು. ಹಾಗಾದ್ರೆ ನಿನ್ನ ಭಕ್ತ ಮಹಾಂದಾತನನ್ನು ಹೇಗೆ ರಕ್ಷಿಸಿಕೊಳ್ಳುವೆಯೋ ರಕ್ಷಿಸಿಕೋ. ನೀನೆಷ್ಟೇ ಕಷ್ಟಪಟ್ಟರೂ ರಕ್ಷಿಸಿಕೊಳ್ಳುತ್ತೇನೆ. ಕ್ಷಣಕ್ಕೂ ಆತನಿಗೆ ಚಿತ್ರವಾದ ಹಿಂಸೆಯನ್ನು ಕೊಟ್ಟು ನರಳಿಸಿ ಕಾಲಗಿಸಿ ಕಷ್ಟಗಳನ್ನು ಕೊಡುವೆನು. ಹೇಗೆ ರಕ್ಷಿಸಿಕೊಳ್ಳುವೆಯೋ ರಕ್ಷಿಸಿಕೋ ನಿನ್ನ ಭಕ್ತ ಮಹಾಂದಾತನನ್ನ. ನೀನು ಅದೇಗೆ ಕಷ್ಟವನ್ನು ಕೊಡುವೆಯೋ ಕೊಡು, ರಕ್ಷಿಸಿಕೊಳ್ಳಲು ನಾನು ಸದಾ ಸಿದ್ಧರಾಗಿದ್ದೇನೆ. ನೋಡುತ್ತೀರಿ ಸೂರ್ಯಪುರ ಚರೇಶ್ವರ ಪರಕ್ರಮವನ್ನು. ನೋಡುತ್ತಿರೋ ಈ ಲಕ್ಷ್ಮಿಯೇ ಮಹಾ ಎಚ್ಚವಳು ಎಂದು. ಅಯ್ಯ, ನಾನು ನಿಮ್ಮನ್ನು ಈ ದಡದಿಂದ ಆ ದಡಕ್ಕೆ ಆ ದಡದಿಂದ ಈ ದಡಕ್ಕೆ ತಂದು ಬಿಟ್ಟಿದ್ದೇನೆ. ನಮ್ಮದಿಲ್ಲ ಪಕ್ಕದ ಗ್ರಾಮ. ನಾ ಇನ್ನೂ ಹೋಗಿ ಬರುತ್ತೇನೆ. ಅಯ್ಯ ನಾವಿಕರೇ, ನಮ್ಮನ್ನು ಈ ಪ್ರವಾಹದಿಂದ ರಕ್ಷಿಸಿರುವರೆ ನೀವೇ ನಮಗೆ ತಂದೆಯ ಸಮಾನರು. ಇದು ನಮ್ಮ ಧನ್ಯವಾದಗಳನ್ನು ಸ್ವೀಕರಿಸುವರಾಗಿ. ಸ್ವಾಮಿ ಪ್ರಾಣೇಶ್ವರ, ದೇವಿ, ಅಯ್ಯೋ ಅನರ್ಥವಾಯಿತಲ್ಲ ಸ್ವಾಮಿ, ಅನರ್ಥವಾಯಿತು. ಯಾಕೆ ದೇವಿ, ಏನಾಯಿತು? ಸ್ವಾಮಿ, ನಮ್ಮ ಆ ರತ್ನದ ಗಂಟನ್ನು ನಾನು ಅಲ್ಲಿಯೇ ಬಿಟ್ಟು ಬಂದಿರುವೆನು. ಆ ದೇವಿ, ಪರಮಾತ್ಮ, ಇನ್ನು ನಮ್ಮನ್ನು ಯಾರು ರಾಜರಾಣಿಯರೆಂದು ಗುರುತಿಸುವರು? ದೇವಿ ಪ್ರಾಣೇಶ್ವರ, ನಮ್ಮನ್ನಿನ್ಯಾರು ಗುರುತಿಸುವರು ಸ್ವಾಮಿ? ದೇವಿ, ಆದರೂ ಮುಂದೆ ಯಾವುದೋ ಒಂದು ಗ್ರಾಮವೂ ಕಾಣುತ್ತಿರುವುದು. ನಡಿ, ಅಲ್ಲಿ ಹೋಗಿ ಯಾರಲ್ಲಾದರೂ ಸಹಾಯವನ್ನು ಬೇಡೋಣ. ಪ್ರಾಣೇಶ್ವರ, ನನ್ನಿಂದ ನಡೆಯಲು ಸಾಧ್ಯವಿಲ್ಲ. ದೇವಿ, ಅಮ್ಮ, ಸಮಾಧಾನ ತಂದುಕೋ ದೇವಿ, ಸಮಾಧಾನ ತಂದುಕೋ ದೇವಿ, ಸಮಾಧಾನ ತಂದುಕೋ. ಮೊದಲೇ ಬಾಯಾರಿಕೆಯಿಂದ ನರಳುತ್ತಿರುವ ನಾನು ಮಾಸಗಳು ತುಂಬಿದಂತಿರುವುದು. ನನ್ನಿಂದ ನಡೆಯಲು ಸಾಧ್ಯವಿಲ್ಲ ಸ್ವಾಮಿ. ಸ್ವಾಮಿ, ಬೆಂಬಿಡದೆ ನಡೆ ತಂದವಳ, ಬೆಂಬಿಡದೆ ನಡೆ ತಂದವಳ, ಬೇಸೆ ಕಂದನಿಗೆ ಮಾಡಿದೆಯ, ಬೆಂಬಿಡದೆ ನಡೆ
ಕಷ್ಟ ಕಾಲದಲ್ಲಿ ಬಂದು ನನ್ನನ್ನು ಕಾಪಾಡುತ್ತೇನೆಂದು ಹೇಳಿದೆಯಲ್ಲ. ನನ್ನ ಸತಿಯಾದರೂ ಪ್ರಸವ ವೇದನೆಯಿಂದ ಬಳಲುತ್ತಿರುವಳು. ಬೇಗ ಬಂದು ಕಾಪಾಡು ತಾಯಿ, ಬೇಗ ಬಂದು ಕಾಪಾಡು. ಎಲ್ಲರಿವೆ ತಾಯಿ, ಬೇಗ ಬಂದು ಕಾಪಾಡು ತಾಯಿ, ಕಾಪಾಡು. ದೇವಿ ಅಯ್ಯ ಅಯ್ಯ, ನಿಮ್ಮ ಧರ್ಮ ಪತ್ನಿಯನ್ನು ನಾನು ಕಾಪಾಡುತ್ತೇನೆ, ಭಯಪಡಬೇಡ. ನೀನು ಕ್ಷಣಕಾಲ ಮರೆಯಾಗು. ಹಾಗೆ ಆಗಲಿ ಅಮ್ಮ. ಅಮ್ಮ ಬರೋಳಾಗು ತಾಯಿ, ನಿಧಾನವಾಗಿ ಬರೋಳಾಗು. ಅಯ್ಯ, ಇದು ನಿನ್ನ ಪತ್ನಿಗೆ ಅವಳಿ ಮಕ್ಕಳಾಗಿರುವವು. ಅಮ್ಮ, ನನ್ನ ಸತಿ ಹೇಗಿರುವಳು? ನಿನ್ನ ಸತಿಯೂ ಸಹ ಚೆನ್ನಾಗಿರುವಳು. ಅಮ್ಮ, ಇಲ್ಲಿ ಬರುವಳಾಗು. ಅಯ್ಯ, ಈ ಮಕ್ಕಳಿಗೆ ಒಂದು ಮಗುವಿಗೆ ಅಂಬರೀಷನೆಂದು ಮತ್ತೊಂದು ಮಗುವಿಗೆ ಪುರುಕುಸ್ಸು ಎಂದು ನಾಮಕರಣ ಮಾಡಿ ನಾ ಮಾಡಿರುವೆನು. ಅಂಬರೀಷ ಅಮ್ಮ, ಅಂಬರೀಷ ಪುರಕುಶ, ಅಂಬರೀಷ ಪುರಕುಶ, ಎಂತ ಸೊಗಸಾಗಿದೆ. ಎಂತಹ ಸೊಗಸಾದ ನಾವು. ಅಮ್ಮ ಜಗನ್ಮಾತೆ, ನಮ್ಮ ಕಷ್ಟ ಕಾಲದಲ್ಲಿ ಬಂದು ನಮ್ಮನ್ನು ಕಾಪಾಡಿ ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಅಯ್ಯ, ನಾನಾದರೂ ತೀರ್ಥಯಾತ್ರೆಗೆಂದು ಹೊರಟಿರುವೆನು. ಆದ್ದರಿಂದ ನೀವಾದರೂ ನನ್ನ ಗುಡಿಸಿನಲ್ಲಿ ವಿಶ್ರಮಿಸಿ. ಅದು ಅಲ್ಲದೆ ತಾಳಿ. ಅಯ್ಯ, ಅಮ್ಮ ದೇವಿ, ತೆಗೆದುಕೋ ಈ ಅಕ್ಷಯ ಪಾತ್ರೆಯನ್ನು. ಮಕ್ಕಳನ್ನು ಹಿಡಿದು ನೋಡಯ್ಯ, ನಾನಾದರೂ ತೀರ್ಥಯಾತ್ರೆಗೆ ಹೋಗುವ ಕಾರಣ ನಿಮಗೇನಾದರೂ ಬೇಕಾದರೆ ಮಹಾಲಕ್ಷ್ಮಿಯನ್ನು ಪ್ರಾರ್ಥಿಸಿದರೆ ನಿಮಗೆ ಬೇಕಾದರೂ ಸಿಗುವುದು. ನಾನಿನ್ನು ಬರಲೇ? ನಿಮ್ಮಿಬ್ಬರಿಗೂ ಮಂಗಳವಾಗಲಯ್ಯ. ಹಾಗೆ ಆಗಲಮ್ಮ. ದೇವಿ, ಮಹಾಲಕ್ಷ್ಮಿಯ ದಯೆಯಿಂದ ನಮ್ಮ ಕಷ್ಟಗಳೆಲ್ಲವೂ ಪಾರಾದವು. ಹೌದು ಸ್ವಾಮಿ. ನಾವು ತಾಯಿಯು ತೀರ್ಥಯಾತ್ರೆ ಮುಗಿಸಿಕೊಂಡು ಬರುವವರೆಗೂ ಇಲ್ಲಿಯೇ ಇದ್ದು ಕಾಲ ಕಳೆಯೋಣ, ನಡಿದೇವಿ. ಹಾಗೆ ಆಗಲಿ ಸ್ವಾಮಿ. ಧಿಕ್ಕಾರ ಧಿಕ್ಕಾರ ಧಿಕ್ಕಾರವ ಸೈಸೆ ನಾಮ್ ಸೈಸೆ ನಾಮ್ ಸೈಸೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರವ ಸೈಸೆ ನಾಮ್ ಸೈಸೆ ನಾಮ್ ಸೈಸೆ ಒಬ್ಬೊಬ್ಬೆ ಮೇರೆ ಮೇರೆವ ಕಬ್ಬಲಿಯ ಗರ್ವಗಳು, ಒಬ್ಬೊಬ್ಬೆ ಮೇರೆ ಮೇರೆವ ಕಬ್ಬಲಿಯ ಗರ್ಭಗಳು. ಬೆನ್ನತ್ತಿ 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 ಜಯಿಸುವೆನು, ಬೆನ್ನತ್ತಿ 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 ಜಯಿಸುವೆನು. ಧಿಕ್ಕಾರ ಧಿಕ್ಕಾರ ಧಿಕ್ಕಾರವ ಸೈಸೆ ನಾಮ್ ಸೈಸೆ ನಾಮ್ ಸೈಸೆ. ನೀಚನಾದ ಮಹಾಂದಾದ ಪ್ರಯತ್ನ ಕೂಡಲೇ ಮಂಕು ಕವಿದಂತಾಗಿ ಗೋರಾರಣ ಮಧ್ಯದಲ್ಲಿ ಸೇರಿರುವರು. ಇರೈ ಮಹಾಲಕ್ಷ್ಮಿಯೊಡನೆ ಪಂಥವನ್ನು ಮಾಡಿ ಇಲ್ಲಿಗೆ 10 ವರ್ಷ ಕಳೆಯುತ್ತಾ ಬಂದವು. ಆ ಮಹೇಂದ್ರನು ನೀಡಿರುವ ಹೊರಕ್ಕೂ ಆ ಬಿಂದುಮತಿಯ ಪತೂರತ ಧರ್ಮಕ್ಕೂ ನಂದಿ ಮಾಯಾಜ್ವಾಲವು ಏನು ನಡೆಯುತ್ತಿಲ್ಲವಲ್ಲ. ಇರಲಿ ಇರಲಿ, ಈಗ ನನ್ನ ಸುದೈವ ಬಲದಿಂದ ಓರ್ವ ಹಡಗು ವ್ಯಾಪಾರಿ ನಿರ್ಮಿಸಿ ಅದರ ದೆಸೆಯಿಂದ ಆ ಬಿಂದುಮತಿಯನ್ನು ಕೂಲಿಗೆ ಕಳಿಸುವಂತ ನೆಪದಲ್ಲಿ ಕೂಲಿಯರು ಹೋದ ತಕ್ಷಣವೇ ಆ ಸರೋವರದಲ್ಲಿ ಮುಳುಗುವಂತೆ ಮಾಡಿದನು. ಅದು ಅಲ್ಲದೆ ಸತಿ ಪತಿ ಇರುವವರನ್ನು ಬೇರ್ಪಡಿಸಿ ಆ ಮಕ್ಕಳನ್ನು ಬೇರ್ಪಡಿಸಿ ಅದರ ದೆಸೆಯಿಂದ ಅವರ ಬಳಿಯಲ್ಲಿರುವಂಥ ಅಕ್ಷಯ ಪಾತ್ರೆಯನ್ನು ಮಾಯ ಮಾಡಿ
ಆಕೆಗೆ ಪರಿಪರಿಯಾದ ಕಷ್ಟಗಳನ್ನು ಕೊಟ್ಟು ಚಿತ್ರವಾದ ಹಿಂಸೆಯನ್ನು ಕೊಡುವೆನು. ಜೈ ಕರಿಯಾಕ್ಷ ಮಾಯೆ. ಕೋಲೆ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ, ಕೋಲೆ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ. ಪಟ್ಟಣದಿ ಸಿಗುವಂತ ಅತಿ ಕೋಲೆ ನೀಡುವೆನು. ಕೋಲೆ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ, ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ. ಅಮ್ಮ, ಈ ಊರಿನ ನಿವಾಸಿಗಳೇ ಕೇಳಿ, ಸಮುದ್ರ ದಡದಲ್ಲಿ ಬರುವಾಗ ಪ್ರಚಂಡ ಬಿರುಗಾಳಿಗೆ ಸಿಕ್ಕಿ ದಡದಲ್ಲಿ ನನ್ನ ಹಡಗು ಊದಿಕೊಂಡಿರುವುದು. ನೀವೆಲ್ಲರೂ ಬಂದು ಆ ಹಡಗನ್ನು ಮೇಲೆತ್ತಿದರೆ ನಿಮಗೆ ಸರಿಯಾದ ಕೂಲಿಯನ್ನೇ ಕೊಡುತ್ತೇನೆ. ಆದರೊಂದು ಮಾತು, ಆ ಕೆಲಸಕ್ಕೆ ಹೆಣ್ಣಾಳುಗಳೇ ಬೇಕಾಗಿರುವುದು. ಕೂಲಿ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ. ಎಲ್ಲ ಬನ್ನಿರಮ್ಮ, ನಿಮಗೆ ಕೆಲಸ ಕೊಡುವೆನಿಲ್ಲಿ. ಎಲ್ಲ ಬನ್ನಿರಮ್ಮ, ನಿಮಗೆ ಕೆಲಸ ಕೊಡುವೆನಿಲ್ಲಿ. ಕೂಲಿ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ. ದಿನದ ಕೂಲಿ ಕೊಡುವೆ ದಿಟವಿದಮ್ಮ ಮಾತು. ದಿನದ ಕೂಲಿ ಕೊಡುವೆ ದಿಟವಿದಮ್ಮ ಮಾತು. ಕೂಲಿ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ, ಕೂಲಿ ಸಿಗುವುದಿಲ್ಲಿ ಅಮ್ಮ ಸಾಗರ ದಡದಲ್ಲಿ. ಬನ್ರಮ್ಮ, ಬನ್ನಿ. ನಮ್ಮ ಮುದ್ದು ಮಕ್ಕಳ ಮುಖವನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ನಮ್ಮ ಕಷ್ಟಗಳೆಲ್ಲವೂ ಇವರ ಮುಖವನ್ನು ನೋಡಿ ಮರೆಯಾಗುತ್ತಿರುವವಲ್ಲವೇ ಸ್ವಾಮಿ? ನಿಮ್ಮೊಡನೆ ಒಂದು ಗುಪ್ತವಾದ ವಿಚಾರವನ್ನು ತಿಳಿಸಬೇಕು. ಮಕ್ಕಳೇ, ನೀವಿನ್ನು ಆಟ ಆಡಿಕೊಳ್ಳುವರಾಗಿ. ಆಯ್ತು ಅಪ್ಪಾಜಿ. ದೇವಿ, ಏನೋ ಮಾತನಾಡಬೇಕೆಂದೇ ಅಲ್ಲ, ಇದೇನದು ಹೇಳು. ಪ್ರಾಣೇಶ್ವರ, ಸಮುದ್ರದಲ್ಲಿ ಹಡಗು ಮುಳುಗಿ ಹೋಗಿರುವುದಂತೆ. ಅದನ್ನು ಮೇಲಕ್ಕೆತ್ತಲು ಹೆಣ್ಣಾಳುಗಳು ಬೇಕೆಂದು ಕೂಲಿಗಾಗಿ ನನಗೆ ಹೇಳಿ ಕಳಿಸಿರುವರು ಸ್ವಾಮಿ. ನಾನು ಹೋಗಿ ಕೂಲಿ ಮಾಡಿ ಅವರು ಕೊಟ್ಟ ಹಣವನ್ನು ತಂದು ನಿಮಗೆ ಕೊಡುವೆನು. ದೇವಿ, ಏಕೆ ಕೂಲಿಗೆ ಹೋಗಬೇಕೆ? ಅಕ್ಷಯ ಪಾತ್ರ ಇಲ್ಲವೇ? ಅದರ ವಿಚಾರವನ್ನು ನಾನು ಏನಂತ ತಿಳಿಸಲಿ ಸ್ವಾಮಿ? ಏನಾಯ್ತು ದೇವಿ? ನಿನ್ನೆಯಿಂದಲೂ ಅಕ್ಷಯ ಪಾತ್ರೆಯು ಕಾಣಿಯಾಗಿರುವುದು. ದೇವಿ, ಅಯ್ಯೋ ದೈವವೇ. ಹೌದು ಸ್ವಾಮಿ, ಆದ್ದರಿಂದಲೇ ನಾನೇ ಕೂಲಿಗೆ ಹೋಗಿ ನಮ್ಮ ಕಷ್ಟಗಳನ್ನು ಕಳೆಯುವ ಹಾಗೆ ಸ್ವಲ್ಪವಾದರೂ ಸಂಪಾದನೆ ಮಾಡಿ ತರುವೆನು. ದೇವಿ, ನಿನ್ನನ್ನು ಕೂಲಿಗೆ ಕಳಿಸಿ ನಾನು ಮನೆಯಲ್ಲಿರುವುದೇ ಬೇಡ. ದೇವಿ, ನೀನು ಮನೆಯಲ್ಲಿದ್ದು ಮಕ್ಕಳನ್ನು ನೋಡಿಕೊಳ್ಳುವಳಾಗು. ನಾನೇ ಕೂಲಿಗೆ ಹೋಗಿ ಬರುತ್ತೇನೆ. ಹಾಗಲ್ಲ ಪ್ರಾಣೇಶ್ವರ, ಅವರಿಗೆ ಕೆಲಸಕ್ಕಾಗಿ ಹೆಣ್ಣಾಳುಗಳು ಬೇಕಂತೆ, ಗಂಡಾಳುಗಳು ಬೇಡವೆಂದು ಹೇಳಿರುವರು. ನನ್ನ ಮಾತನ್ನು ಕೇಳಿ ಪ್ರಭು, ನಾನೇ ಕೆಲಸಕ್ಕೆ ಹೋಗಿ ಕೂಲಿ ಕೆಲಸವನ್ನು ಮಾಡಿ ಸ್ವಲ್ಪ ಹಣವನ್ನಾದರೂ ತಂದು ನಮ್ಮ ಮಕ್ಕಳ ಹೊಟ್ಟೆಯನ್ನು ಸಾಕೋಣ. ದೇವಿ, ಇಷ್ಟು ಹೇಳಿದ ಮೇಲೆ ಒಲ್ಲದ ಮನಸ್ಸಿನಿಂದ ನಿನ್ನನ್ನು ಕಳಿಸಿಕೊಡುತ್ತೇನೆ. ನೀನು ಯಾರನ್ನೂ ಸೇರಿದವಳಲ್ಲ. ರಾಣಿ ಎಂಬ ಮಮಕಾರವನ್ನು ಬಿಟ್ಟು ನಾವು ಜೀವಿಸಿದ್ದೇ ಹೇಗೆ ಎಂದು ತಿಳಿದು ಕೂಲಿ ಮಾಡಿಕೊಂಡು ಜಾಗೃತೆಯಾಗಿ ಬರುವಳಾಗು ದೇವಿ, ಜಾಗೃತೆಗಳು. ನನಗೆ ನೀನು, ನಿನಗೆ ನಾನು, ಜೀವನ ಸಾಗಿನ್ನು ರಮಣಿ, ಜೀವನ ಸಾಗಿನ್ನು ದೇವಿ. ನನಗೆ ನೀನು, ನಿನಗೆ ನಾನು, ಜೀವನ ಸಾಗಿನ್ನು ರಮಣಿ, ಜೀವನ ಸಾಗಿನ್ನು
ಹಿಡಿದವಳ ಮನ ನೋಯಿಸಲಾರೆ ದೇವಿ ಕೈ ಹಿಡಿದವಳ ಮನ ನೋಯಿಸಲಾರೆ ಬಾಳೆಲ್ಲ ಬರಡಾಯಿದೆ ರಮಣಿ ಜೀವನ ಗೋಳಾಯಿದೆ ರಮಣಿ ದೇವಿ ಬಾಳೆಲ್ಲ ಬರಡಾಯಿದೆ ರಮಣಿ ಜೀವನ ಗೋಳಾಯಿದೆ ರಮಣಿ ನನಗೆ ನೀನು ನಿನಗೆ ನಾನು ಜೀವನ ಸಾಗಿದ್ದು ರಮಣಿ ಜೀವನ ಸಾಗಿದ್ದು ದೇವಿ ಜಾಗೃತಿಯಾಗಿ ಕೂಲಿಗೆ ಹೋಗಿ ಬರುವಳಾಗು ಹಾಗೆ ಆಗಲಿ ಸ್ವಾಮಿ, ನಾನಿನ್ನು ಹೋಗಿ ಬರುವೆನು. ಹೋಗಿ ಬಾ ದೇವಿ. ಸರೋವರದ ದಡದಲ್ಲಿ ಇಷ್ಟೊಂದು ಜನ ಸ್ತ್ರೀಯರಿದ್ದರು. ಆಕೆ ಕೈ ಹಾಕಿದ ಕೂಡಲಿ ಹಡಗು ಹೂವಿನಂತೆ ಮೇಲೆ ಬಂದಿತ್ತಲ್ಲ. ಇರಲಿ, ಈ ದಂಪತಿಗಳನ್ನು ನಾನು ಹೇಗೆ ಬೇರ್ಪಡಿಸಲಿ? ಇಲ್ಲ, ಕರುಣೆಗೆ ದಾರಿಯೇ ಇಲ್ಲ. ಆಕೆ ಇತ್ತ ಕಡೆ ಬರ್ತಿರೋಳು. ಹಾ, ಬರಲಿ ಬರಲಿ. ದಣಿಗಳೇ, ನೀವು ಹೇಳಿದ ಎಲ್ಲ ಕೆಲಸಗಳನ್ನು ಮುಗಿಸಿರುವೆನು. ಇನ್ನು ನಾನು ಮನೆಗೆ ಹೋಗುವ ಸಮಯವಾಯಿತು. ನನ್ನ ಕೂಲಿ ಹಣವನ್ನು ಕೊಟ್ಟರೆ ನಾನಿನ್ನು ಹೋಗುವೆನು. ಮಾ, ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಕೂಲಿಯನ್ನೇ ಕೊಡುತ್ತೇನೆ. ಆಗಲಿ, ಬೇಗನೆ ಕೊಡುವರಾಗಿ. ಮಾ, ಇದ್ದ ಹಣವೆಲ್ಲ ಖಾಲಿಯಾಗಿ ಹೋಗಿದೆ. ಹಡಗಿನಲ್ಲಿ ನನ್ನ ಹಣದ ಗಂಟಿದೆ, ಅದನ್ನು ತೆಗೆದುಕೊಂಡು ಬಾ. ನಿನಗೆ ಸರಿಯಾದ ಕೂಲಿಯನ್ನೇ ಕೊಡುತ್ತೇನೆ. ಅಯ್ಯೋ, ಇದೇನು, ನಾನು ಗಂಟನ್ನು ತರಬೇಕೆ? ದಣಿಗಳೇ, ಆ ರೀತಿಯಾಗಿ ಮಾತನಾಡಬೇಡಿ. ದಯಮಾಡಿ ಪರಿಹಾಸ್ಯವನ್ನು ಮಾಡಬೇಡಿ. ನನ್ನ ಕೂಲಿ ಹಣವನ್ನು ಕೊಟ್ಟರೆ ನಾನು ಹೊರಟು ಹೋಗುವೆನು. ಮಾ, ಭಯಪಡಬೇಡ. ಹಡಗಿನಲ್ಲಿ ನನ್ನ ಹಣದ ಗಂಟಿದೆ, ಅದನ್ನು ತೆಗೆದುಕೊಂಡು ಬಾ. ನಿನಗೆ ಸರಿಯಾದ ಕೂಲಿಯನ್ನೇ ಕೊಡುತ್ತೇನೆ. ಅಯ್ಯೋ ಪರಮಾತ್ಮ, ದಣಿಗಳೇ, ದಯಮಾಡಿ ನನ್ನನ್ನು ಪರೀಕ್ಷಿಸಬೇಡಿ. ನಾನು ಹೋಗುವಳಲ್ಲ, ನಾನು ನಿಮ್ಮ ಹಣದ ಗಂಟನ್ನು ಮುಟ್ಟುವಳು ಅಲ್ಲ. ನನ್ನ ಕೂಲಿ ಹಣವು ಮಾತ್ರ ನನಗೆ ಕೊಡುವರಾಗಿ. ಮಾ, ಹಡಗಿನಲ್ಲಿ ನನ್ನ ಹಣದ ಗಂಟಿದೆ, ಅದನ್ನು ತೆಗೆದುಕೊಂಡು ಬಂದರೆ ನಿನಗೆ ಸರಿಯಾದ ಕೂಲಿಯನ್ನು ಕೊಡುತ್ತೇನೆ. ಇಲ್ಲವಾದರೆ ಬಂದ ದಾರಿಗೆ ಸುಂಕವಿಲ್ಲವೆಂದು ಹೋಗಬೇಕಾಗುತ್ತದೆ. ಸಾಧ್ಯವಿಲ್ಲ, ನಾನಂತೂ ಇಲ್ಲಿಂದ ಹೋಗುವುದೇ ಇಲ್ಲ. ನನ್ನ ಹಣವನ್ನು ಕೊಡದ ಹೊರತು ನಾನು ಹೋಗುವುದಿಲ್ಲ. ಹೋಗಮ್ಮ, ಹಡಗಿನಲ್ಲಿ ನನ್ನ ಹಣದ ಗಂಟಿದೆ, ಅದನ್ನು ತೆಗೆದುಕೊಂಡು ಬಾ. ಪರಮಾತ್ಮ. ಮಗಳೇ, ಭಯಪಡಬೇಡ. ಅದು ಅಲ್ಲಿ ಪೆಟ್ಟಿಗೆ ಇರುವುದು, ಅದರಲ್ಲಿ ಕುಳಿತುಕೋ. ನಿನ್ನ ಪತಿ ಬಂದು ಕರೆಯೋ ತನಕ, ಪತಿ ನಿನ್ನನ್ನು ಕೂಗಿ ಕರೆಯೋ ತನಕ ಆ ಪೆಟ್ಟಿಗೆಯ ಮುಚ್ಚಳವು ತೆಗೆಯದಿರಲಿ. ನಿನಗೆ ಮಂಗಳವಾಗಲಿ. ಹಾ, ಕೂಲಿಗೆ ಹೋದವರೆಲ್ಲರೂ ಹಿಂದಿರುಗಿ ಬರುತ್ತಿರುವರು. ನನ್ನ ಮಡದಿ ಹೇಗೋ ಕಾಣುತ್ತಿಲ್ಲವಲ್ಲ. ಅಮ್ಮ, ಯಾರಾದರೂ ನೋಡಿದಿರ ಅಮ್ಮ? ಕಾಣಿರಾ ಅಮ್ಮ, ಕಾಣಿರಾ. ಕಾಣಿರಾ ಅಮ್ಮ, ಕಾಣಿರಾ. ಕಾಣಿರಾ ಅಮ್ಮ, ಕಾಣಿರಾ. ಮುದ್ದಾದ ಮಡದಿಯು ಕೂಲಿಗೆಂದು ಹೋಗಿರುವಳು. ಮುದ್ದಾದ ಮಡದಿಯು ಕೂಲಿಗೆಂದು ಹೋಗಿರುವಳು. ಇನ್ನು ಬಾರದಿರಲು ಅವಳು ಕಾಣಲವಳು. ಕೇಳಿರ ಇನ್ನು ಬಾರದಿರಲು ಅವಳು ಕಾಣಲವಳು. ಕೇಳಿರ ಕಾಣಿರ ಅಮ್ಮ, ಕಾಣಿರ. ಕಾಣಿರ ಕಾಣಿರ. ಅಮ್ಮ, ನನ್ನ ಮಡದಿನ್ನೇನಾದರೂ ನೋಡಿದಿರಮ್ಮ? ಅಯ್ಯ, ಆ ವಿಚಾರವನ್ನು ನಾನು ಏನೆಂದು ಹೇಳಿಲ್ಲಯ್ಯ. ನಾವೆಲ್ಲರೂ ಸೇರಿ ಹಡಗನ್ನು ಮೇಲೆತ್ತುವಾಗ ಹಡಗಿನಲ್ಲಿ ಆ ಸಮುದ್ರದ ಅಲೆಯು ಬಂದು ನಿನ್ನ ಪತ್ನಿಯಾದರೂ ಸಮುದ್ರಾಲಯಲ್ಲಿ ಕೊಚ್ಚಿ ಹೋದಳಯ್ಯ. ಬಿಂದುಮತಿ ದೇವೇ, ಎಂತು ಬರೆದನೋ ಬ್ರಹ್ಮ
ಎನ್ನಣೆಯಲಿ ಪರಮಾತ್ಮ ಮಕ್ಕಳೇ ಎಂತು ಬರೆದನೋ ಬ್ರಹ್ಮ ಅದನು ಎನ್ನ ಅಣೆಯಲೇ ಕಂತು ಪಿತನೆ ಕಾಯೋ ಎನ್ನ ಕಂತು ಪಿತನೆ ಕಾಯೋ ಎನ್ನ ಇಂತು ಬಂದಿದ್ದೇವಿದೆ ಎಂತು ಬರೆದನೋ ಬ್ರಹ್ಮ ಅದನು ಎನ್ನಣೆಯಲಿ ಮಕ್ಕಳೇ ಮಡದಿಯಳನು ಅಗಲಿ ನಾನು ಹೇಗೆ ತಾನೇ ಜೀವಿಸಲಿ ಪರಮಾತ್ಮ ಮಡದಿಯಳನು ಅಗಲಿ ನಾನು ಹೇಗೆ ತಾನೇ ಜೀವಿಸಲಿ ಕರುಣೆ ಬಾರದೇನು ನಿನಗೆ ಪರಮಾತ್ಮ ಮಕ್ಕಳೇ ಕರುಣೆ ಬಾರದೇನು ನಿನಗೆ ಇಂತು ಬಂದಿದ್ದೇವಿದೆ ಎಂತು ಬರೆದನು ಬ್ರಹ್ಮ ಅದನು ಎನ್ನಣೆಯಲಿ ಮಕ್ಕಳೇ 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 ನಿಮ್ಮ ತಾಯಿಯು ಸಮುದ್ರದಲ್ಲಿ ಕೊಚ್ಚಿ ಹೋದಳಪ್ಪ ಕೊಚ್ಚಿ ಹೋದಳಪ್ಪ ಮಕ್ಕಳೇ ನಾನು ಎಷ್ಟು ವಿಧವಾಗಿ ಹೇಳಿದರು ನನ್ನ ಮಾತನ್ನು ಕೇಳದೆ ಸಮುದ್ರದಲ್ಲಿ ಕೊಚ್ಚಿ ಹೋದಳಪ್ಪ ಅಯ್ಯೋ ವಿಧಿಯೇ ಅಯ್ಯೋ ವಿಧಿಯೇ ನನ್ನನ್ನು ಸಾಯಲು ಬಿಡದೆ ಬದುಕಲು ಬಿಡದೆ ಏಕಪ್ಪ ಈ ರೀತಿ ಹಿಂಸಿಸುತ್ತಿರುವೆ ಮಕ್ಕಳೇ ನಿಮಗೆ ತಂದೆಯಾಗಿ ತಾಯಿಯಾಗಿ ನಾನೇ ನಿಮ್ಮನ್ನು ಸಾಕಿ ಸಲಹುತ್ತೇನೆ ನಡೆಯಿರಿ ಇಲ್ಲಿ ಮುಂದೆ ಎಲ್ಲೋ ಗ್ರಾಮವು ಕಾಣುತ್ತಿದೆ ಅಲ್ಲಿ ಆದರೂ ಹೋಗಿ ಭಿಕ್ಷೆ ಬೇಡಿ ಆದರೂ ನಿಮ್ಮನ್ನು ಸಾಕುತ್ತೇನೆ ನಡೆಯಿರಿ ಮಕ್ಕಳೇ ನಡೆಯಿರಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಬೇಡುವೆ ನಾ ಪರದೇಸಿ ಭವತಿ ಭಿಕ್ಷಾಂದೇಹಿ ಬೇಡುವೆ ನಾ ಪರದೇಸಿ ಭವತಿ ಭಿಕ್ಷಾಂದೇಹಿ ಪರಮಾತ್ಮ 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 ಹಲ್ಲವರ ಮುಂದೆ ಅಂಗಲಾಜಿ ಕೆಲವರ ಮುಂದೆ ಕೈ ಚಾಚಿ ಹಲ್ಲವರ ಮುಂದೆ ಅಂಗಲಾಜಿ ಕೆಲವರ ಮುಂದೆ ಕೈ ಚಾಚಿ ಬೇಡುತ್ತಿರುವ ತಿರುಕ ನಾನು ಬೇಡುತ್ತಿರುವ ತಿರುಕ ನಾನು ಅನ್ನವ ನೀಡಿರವ್ವ ಭಿಕ್ಷವ ಕೊಟ್ಟಿಕೊಳ್ಳಿತಾಯೇ ಕಟ್ಟಿಕೊಳ್ಳಿತಾಯೇ ಭವತಿ ಭಿಕ್ಷಾಂದೇ ಬೇಡುವೆ ನಾ ಪರದೇಸಿ
ಭವತಿ ಭಿಕ್ಷಾದೇ ಭವತಿ ಭಿಕ್ಷಾ ಭವತಿ ಭಿಕ್ಷಾ ಯಾರ ಅನುದಾನ ಮಾಡಿರಪ್ಪ ಭವತಿ ಭಿಕ್ಷಾ ಹಲವರ ಮುಂದೆ ಅಂಗಲಾಚಿ ಕೆಲವರ ಮುಂದೆ ಕೈ ಚಾಚಿ ಹಲವರ ಮುಂದೆ ಅಂಗಲಾಚಿ ಕೆಲವರ ಮುಂದೆ ಕೈ ಚಾಚಿ ಬೇಡುತ್ತಿರುವ ತಿರುಕ ನಾನು ಬೇಡುತ್ತಿರುವ ತಿರುಕ ನಾನು ಅನ್ನವ ನೀಡಿರವ್ವ ಪುಣ್ಯವ ಕಟ್ಟಿಕೊಳ್ಳಿತಾಯೇ ಭವತಿ ಭಿಕ್ಷಾದೇ ಬೇಡುವೆ ನಾ ಪರದೇಸಿ ಭವತಿ ಭಿಕ್ಷಾದೇ ಭವತಿ ಭಿಕ್ಷಾ ಭವತಿ ಭಿಕ್ಷಾ ಭವತಿ ಭಿಕ್ಷಾದೇ ಮಕ್ಕಳೇ, ಈ ಗ್ರಾಮದಲ್ಲಾದರೂ ಭಿಕ್ಷೆ ಬೇಡಿದ್ದಾಯಿತು, ನಡೆಯಿರಿ. ಮುಂದಿನ ಗ್ರಾಮದಲ್ಲಾದರೂ ಹೋಗಿ ಭಿಕ್ಷೆ ಬೇಡೋಣ, ನಡೆಯಿರಿ.